ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹಲಸಿನ ಸೋಳೆಯನ್ನು ಉಪ್ಪಿನಲ್ಲಿ ಹಾಕುವ ಸರಿಯಾದ ಕ್ರಮವನ್ನು ಹೇಳ್ತೇನೆ. ನನಗೆ 2 ಒಳ್ಳೆ ಬೆಳೆದ ಹಲಸಿನಕಾಯಿ ಸಿಕ್ಕಿದೆ. ಅದರದ್ದು ಸೋಳೆ ಎಲ್ಲ ತೆಗೆದಾಯಿತು. ಈಗ ಅದನ್ನು ಸರಿಯಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಹಲಸಿನ ಬೀಜ ಸೋಳೆಯಿಂದ ಸರಿಯಾಗಿ ತೆಗಿಬೇಕು, ಇಲ್ಲದಿದ್ದರೆ ಅದು ಉಪ್ಪಿನಲ್ಲಿ ಹಾಕಿದರೆ ಅದು ಕೊಳೀತದೆ. ಹಲಸಿನ ಸೋಳೆ ಸರಿಯಾಗಿ ಉಳಿಯುವುದಿಲ್ಲ. ಹಲಸಿನ ಬೀಜವನ್ನು ಬಿಸಾಡಬಾರ್ದು. ಅದನ್ನು ಸಹ ಒಂದು 5-6 ತಿಂಗಳವರೆಗೆ ಇಡಲಿಕ್ಕೆ ಆಗ್ತದೆ. ಅದನ್ನು ಹಿಡಿದು ಹೇಗೆ ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸೋಳೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಒಂದು ಬಾಲ್ದಿಯನ್ನು ಸರಿಯಾಗಿ ತೊಳೆದು ಅದಕ್ಕೆ ಸೋಳೆಯನ್ನು ಹಾಕ್ತಾ ಇದ್ದೇನೆ. ಒಂದು 2-3 ಸಲ ಸೋಳೆ ಹಾಕಬೇಕು. ಆಮೇಲೆ ಒಂದು 2 ಮುಷ್ಟಿಯಷ್ಟು ಉಪ್ಪು ಹಾಕಬೇಕು. ಹಾಗೆ ಹಾಕ್ತಾ ಇರಬೇಕು. ಉಪ್ಪಿನಲ್ಲಿ ಹಾಕಿದ ಸೋಳೆಯನ್ನು 1 ವರ್ಷಗಟ್ಟಲೆ ಉಪಯೋಗಿಸ್ಲಿಕ್ಕೆ ಆಗ್ತದೆ, ಏನು ಹಾಳಾಗೋದಿಲ್ಲ. ಉಪ್ಪಿನಲ್ಲಿ ಸೋಳೆ ಹಾಕಲಿಕ್ಕೆ ಒಳ್ಳೆ ಹಲಸಿನಕಾಯಿ ಇದ್ದರೆ ಒಳ್ಳೆಯದಾಗ್ತದೆ. ದಪ್ಪ ದಪ್ಪ ಸೋಳೆ ಎಲ್ಲ ಇದ್ದರೆ ಒಳ್ಳೆಯದಾಗ್ತದೆ. ಮತ್ತು ತೆಳ್ಳಗೆ ಸೋಳೆ ಇದ್ದದ್ದು ಒಳ್ಳೆಯದಾಗೋದಿಲ್ಲ ಅಷ್ಟು. ಸೋಳೆಯನ್ನೆಲ್ಲ ಬಾಲ್ದಿಗೆ ಹಾಕಿ ಆಯಿತು. ಈಗ ನಾನಿಲ್ಲಿ ಒಂದು ಕರಿಯುವ ಕಲ್ಲನ್ನು ಇಡ್ತಾ ಇದ್ದೇನೆ. ಬೇರೆ ಯಾವುದು ಸಹ ಆಗ್ತದೆ, ಭಾರ ಇದ್ದ ಕಲ್ಲನ್ನು ಇಟ್ಟರೆ ಆಯಿತು. ಬಟ್ಟೆಯನ್ನು ಮುಚ್ಚಿ 1 ದಿನ ಇಡುವ. ಸೋಳೆಯನ್ನು ಇಟ್ಟು ನೋಡಿ 1 ದಿನ ಆಯಿತು. ಸೋಳೆ ನೀರೆಲ್ಲ ಬಿಟ್ಟಿದೆ. ಮೊದಲೆಲ್ಲ ಈ ಸೋಳೆಯನ್ನು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಉಪ್ಪು ಹಾಕಿ ಬಟ್ಟೆ ಕಟ್ಟಿ ಇಡ್ತಿದ್ರು. ಈಗ ಎಲ್ಲ ಡಬ್ಬಿಯಲ್ಲಿ ತುಂಬಿಸೋದು. ಈಗ ಸೋಳೆಯನ್ನು ಹಿಂಡಿ ಡಬ್ಬಿಯಲ್ಲಿ ತುಂಬಿಸ್ತಾ ಇದ್ದೇನೆ. ಡಬ್ಬಿಯಲ್ಲಿ ತುಂಬಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದು. 1-2 ಮುಷ್ಟಿ, ಒಂದು ಡಬ್ಬಿ ಸೋಳೆಗೆ 1-2 ಮುಷ್ಟಿ ಉಪ್ಪು ಹಾಕಿದ್ರೆ ಸಾಕು. ಮತ್ತು ಒಳ್ಳೆ ನೀರನ್ನು, ತಣ್ಣೀರನ್ನು ತುಂಬಿಸಬೇಕು. 3/4 ಡಬ್ಬಿ ತುಂಬಿಸಬೇಕು ನೀರು. ಸೋಳೆಯಿಂದ ಮೇಲೆ ಬರಬೇಕು ಸ್ವಲ್ಪ. ಮತ್ತು ಉಪ್ಪಿನ ನೀರಾಗಿ ಅದು ಫುಲ್ ಆಗ್ತದೆ ಮತ್ತು ಡಬ್ಬಿ. ಮತ್ತು ಒಂದು ಸಣ್ಣ ಕಲ್ಲನ್ನು ಆ ಸೋಳೆ ಮೇಲೆ ಬರದ ಹಾಗೆ ಇಡಬೇಕು. ಈ ಸೋಳೆ ಸಾಧಾರಣ ಎಷ್ಟು ಸಮಯಕ್ಕೂ ಹಾಳಾಗೋದಿಲ್ಲ, ವರ್ಷಗಟ್ಟಲೆ ಹಾಳಾಗೋದಿಲ್ಲ. ಡಬ್ಬಿಯಲ್ಲಿ ತುಂಬಿಸಿ 2-3 ದಿನ ಆಗುವ ಒಮ್ಮೆ ಮುಚ್ಚಳ ತೆಗೆದು ಉಪ್ಪು ಹೇಗಿದೆ ಅಂತ ನೋಡಬೇಕು. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕಿ ವಾಪಸ್ ಹಾಗೆ ಮುಚ್ಚಿಡಬೇಕು. ಇಲ್ಲದಿದ್ದರೆ ಉಪ್ಪು ಕಡಿಮೆ ಆದರೆ ಸೋಳೆ ಕೊಳೀತದೆ. ಅದಕ್ಕೋಸ್ಕರ ಮತ್ತೆ ಮುಟ್ಟಬೇಕು ಅಂತಿಲ್ಲ. ನಮಗೆ ಸಾಂಬಾರು, ಪಲ್ಯವ, ಸುಕ್ಕ ಏನಾದರೂ ಮಾಡಬೇಕಿದ್ರೆ ಅದು ಸೋಳೆ ತೆಗೆದು ಮಾಡೋದು. ನೀರಲ್ಲಿ ಹಾಕಿ ಇಡಬೇಕು ಅಂತಲೂ ಇಲ್ಲ, ಅದರಲ್ಲಿ ಉಪ್ಪಿರುವುದಿಲ್ಲ, ಅಷ್ಟೊಂದು ಉಪ್ಪಿರುವುದಿಲ್ಲ. ಇದು ನೋಡಿ, ಕಳೆದ ವರ್ಷ ಹಾಕಿದ ಸೋಳೆ. ಇದು ನೋಡಿ, ಈ ವರ್ಷ ಹಾಕಿದ ಹಾಗೆ ಉಂಟು, ಒಳ್ಳೆದುಂಟು ನೋಡಿ. ಹೀಗೇ ಇರ್ತದೆ. ನೀವು ಹಲಸಿನಕಾಯಿ ಸಿಕ್ಕಿದರೆ ಇದೇ ಥರ ಉಪ್ಪಿನಲ್ಲಿ ಹಾಕಿಡಿ, ವರ್ಷಗಟ್ಟಲೆ ಹಾಳಾಗೋದಿಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.